ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು 10 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬಾ ಬಿಸಿಲು, ಬೇಸಿಗೆಗಾಲ ಬರ್ತಾ ಇದೆ. ಹಂಗಾಗಿ ನಾನು ತಂಪಾಗಿರುವಂಥ ಒಂದು ಕಸ್ಟರ್ಡ್ ಮಿಲ್ಕ್ ಫ್ರೂಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಮಾಡುವ ವಿಧಾನ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನ್ನು ತೊಗೋಣ ಅಥವಾ ಒಂದು ಗ್ಲಾಸ್ ತೊಗೊಂಡು ಒಂದು 3/4 ಚಮಚ ಅಷ್ಟು ಸಿಯಾ ಸೀಡ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಗ್ಲಾಸ್ 3/4 ಭಾಗ ತನಕ ನೀರನ್ನು ಸೇರಿಸ್ಕೊಂಡು 1 ಅವರ್ ನೆನೆಸ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಕೋಲ್ಡ್ ಆಗುತ್ತೆ, ಬಾಡಿ ತುಂಬ ಹೀಟ್ ಇದ್ರೂ ತಂಪಾಗಿಬಿಡುತ್ತೆ ಈ ಸಿಯಾ ಸೀಡ್ಸ್ ತೊಗೊಳ್ಳೋದ್ರಿಂದ. ಹಾಗಾಗಿ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಇದು ನೆನೆಯೋಕ್ಕೆ ಬಿಟ್ಟಿದ್ದೀನಿ 1 ಅವರ್. ನಂತರ ತೋರಿಸ್ತೀನಿ. ಮತ್ತೊಂದು ಕಡೆ ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ. ನೀರೇನು ಸೇರಿಸ್ಕೊಳ್ದಂಗೆ ಕಾಯಿಸ್ಕೊಳ್ಳಿ, ಆವಾಗ ಈ ಫ್ರೂಟ್ ಕಸ್ಟರ್ಡ್ ಮಿಲ್ಕ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆನೆ ಬರ್ದಂಗೆ ಕಾಯಿಸ್ಕೋಬೇಕಾಗತ್ತೆ. ಕೆನೆ ಬಂದುಬಿಟ್ರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ, ನಾನು ಕರೆಕ್ಟಾಗಿ 20 ನಿಮಿಷ ಕಾಯಿಸ್ಕೊಂಡಿದ್ದೀನಿ. ಮತ್ತೊಂದು ಕಡೆ 1-2 ಚಮಚ ಹಾಲನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದು ತಣ್ಣಗಾಗಿದೆ. ಅಥವಾ ನೀವು ಹಸಿ ಹಾಲು ಕೂಡ ಉಪಯೋಗಿಸ್ಕೋಬೋದು. ಇದಕ್ಕೆ 1 ಚಮಚ ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಅರ್ಧ ಗಂಟೆ ಮುಂಚೆನೇ ಸಬ್ಬಕ್ಕಿಯನ್ನು ನೆನೆಸಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ನೀರು ಇಲ್ದಂಗೆ ನೀಟಾಗಿ ಸೋಸ್ಕೊಬಿಟ್ಟಿದ್ದೀನಿ. ಇವಾಗ ಒಂದು ಕಡಾಯನ್ನು ತಗೊಳ್ಳೋಣ. ಕಡಾಯಿಗೆ ನಾನು 1 ಗ್ಲಾಸಷ್ಟು ಶಾವಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾವು ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಅಂದರೆ ಜಾಸ್ತಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬಾರ್ದು, ಜಸ್ಟ್ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ನೆನೆಸಿ ತೊಗೊಂಡಿರುವಂಥ ಸಬ್ಬಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿಲ್ದಂಗೆ ಸೇರಿಸ್ಕೊಳ್ಳಿ, ಏಕೆಂದರೆ ನೀರಿದ್ದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಹಾಗಾಗಿ ನೋಡಿ, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆದ ನಂತರ ನಾವು ಮುಂಚಿತವಾಗಿ ಕಾಯಿಸಿ ತೊಗೊಂಡಿರುವಂಥ ಹಾಲನ್ನು ಸೇರಿಸ್ಕೊಳ್ಳೋಣ. ಇಲ್ಲೇ ಹಸಿ ಹಾಲು ಕೂಡ ಉಪಯೋಗಿಸ್ಕೋಬೋದು, ಆದರೆ ಟೇಸ್ಟ್ ಬೇರೆಯೇ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಹಸಿ ಸ್ಮೆಲ್ ಇರುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಹಾಲು ಕಾಯಿಸ್ಕೊಂಡು ಮತ್ತು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಂದು 20 ನಿಮಿಷ ಕುದಿಸ್ಕೊಳ್ಳೋಣ. ಸಬ್ಬಕ್ಕಿ ಮತ್ತು ಶಾವಿಗೆ, ಹಾಲು 3 ಚೆನ್ನಾಗಿ ಗಟ್ಟಿಯಾಗಿದೆ. ನೋಡಿ, ಈ ಟೈಮಲ್ಲಿ ನಾವು ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊಳ್ಳೋಣ. ಅಂದರೆ ನಾವು ಕಸ್ಟರ್ಡ್ ಮಿಲ್ಕ್ಗೆ ಸೇರಿಸ್ಕೊಂಡಿದ್ವಲ್ಲ, ಆ ಕಸ್ಟರ್ಡ್ ಮಿಲ್ಕನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಸೇರಿಸ್ಕೊಂಡು ಕೈ ಬಿಡ್ದಂಗೆ, ಗಂಟು ಬರ್ದಂಗೆ ಒಂದು 5 ನಿಮಿಷ ತಿರುಗಿಸ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಗಂಟು ಬರೋಲ್ಲ, ಇಲ್ಲಾಂದರೆ ಬೇಗನೆ ಗಂಟು ಬಂದುಬಿಡುತ್ತೆ ಈ ಕಸ್ಟರ್ಡ್ ಪೌಡರ್. ಹಾಗಾಗಿ ಮತ್ತು ನಾನು ಅದೆಲ್ಲ 5 ನಿಮಿಷದ ನಂತರ ನಾನಿಲ್ಲಿ ಅದೇ ಕಪ್ಪಲ್ಲಿ, ಯಾವ ಕಪ್ಪಲ್ಲಿ ಶಾವಿಗೆ ತೊಗೊಂಡಿತ್ತು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ನಾನಿಲ್ಲಿ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ದರೆ ಸಕ್ಕರೆ ಕೂಡ ಉಪಯೋಗಿಸ್ಕೋಬೋದು, ಆದರೆ ನಾನು ಬೆಲ್ಲ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಹಾಗೆ ಯಾವಾಗೂ ಸಕ್ಕರೆಯಲ್ಲೇ ಮಾಡಿದ್ರೆ ಅಷ್ಟೊಂದು ಡಿಫ್ರೆಂಟ್ ಟೇಸ್ಟ್ ಬೇಕು ಅಂತ ಹೇಳಿ ನಾನು ಈ ಸಲ ಬೆಲ್ಲವನ್ನು ಉಪಯೋಗಿಸಿದ್ದೀನಿ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬೇಡ. ಅಷ್ಟರಲ್ಲಿ ನಾವು ಈ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಇಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಡ್ರಿಂಕ್ ತುಂಬಾ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಬೇಸಿಗೆಗಾಲದಲ್ಲೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೇಗನೆ ಸಣ್ಣಗೆ ಕೂಡ ಆಗ್ಬೋದು. ನಾವು ತುಂಬಾ ಬೇಗ ಬೊಜ್ಜು ಕೂಡ ಕರಗುತ್ತೆ. ಈಸಿಯಾಗಿ ಮಾಡ್ಕೊಳ್ಳುವಂಥ ಡ್ರಿಂಕು. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ನೀರಿಗೆ ನಾನಿಲ್ಲಿ 1 ಬೀಟ್ರೋಟನ್ನು ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ಪೂನಿನ ಲೆಕ್ಕದಲ್ಲಾದರೆ ಒಂದು 3 ಸ್ಪೂನಷ್ಟು ಸಣ್ಣ ಗಾತ್ರದಲ್ಲಿರುವಂಥದ್ದು 1 ಬೀಟ್ರೋಟು. ಇದಕ್ಕೆ ನಾವಿವಾಗ ಶುಂಠಿ ಅಥವಾ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ಕಟ್ ಮಾಡಿರುವಂಥ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನು 1 ನಿಂಬೆಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ನೀವು ಇದನ್ನು ಬಿಸಿ ನೀರಲ್ಲೂ ಕೂಡ ಇದೇ ಥರ ಕುದಿಸ್ಕೊಂಡು ಕುಡಿಬೋದು. ಆದರೆ ನನಗೆ ಕುದಿಸ್ಕೊಂಡೇ ಕುಡಿತಾ ಇಲ್ಲ, ನಾನು ಹಿಂಗೆ ಇದೇ ಥರನೇ ಕುಡಿತೀನಿ. ಇವಾಗ ಸಿಪ್ಪೆ ತೊಳೆದು ನೀಟಾಗಿ ತೊಗೊಂಡಿರುವಂಥ ಶುಂಠಿ ಪೀಸಸನ್ನು ಕೂಡ 1.5 ಇಂಚಷ್ಟು ಶುಂಠಿ ಪೀಸಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತು ನಾವು ಇದಕ್ಕೆ ಸೌತೆಕಾಯಿ ಪೀಸಸ್ಸು ಕೂಡ ಒಂದು 3 ಪೀಸಸನ್ನು ಸೇರಿಸ್ಕೊಳ್ಳೋಣ. ಮೇಲೆಗಡೆ ಸಿಪ್ಪೆ ತೆಗೆದಿದ್ದೀನಿ. ನೋಡಿ, ನಾನು ಜಾಸ್ತಿ ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋಗಿಲ್ಲ. ಸಿಪ್ಪೆ ತೆಗೆದಿಲ್ಲ ಅಂದರೂ ಕೂಡ ನಡೀತೈತೆ. ನೋಡಿದ್ರಲ್ಲ, ಇವಾಗ ಇದನ್ನು ಕೂಡ ಅದೇ ನೀರಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗನೆ 1 ವಾರ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಕಂಪಲ್ಸಲ ನಮಗೆ ಹೊಟ್ಟೆ ಅಥವಾ ಬೊಜ್ಜು ಬೇಗನೆ ಕರಗುತ್ತೆ ಹೊಟ್ಟೆ ಭಾಗದಲ್ಲಿ. ಹಾಗಾಗಿ ಇದನ್ನು 1 ವಾರ ನೀವು ಕಂಪಲ್ಸಲ ಕುಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ನಮಗೆ ಎಷ್ಟು ಲಾಸ್ ಆಗಿದೆ ಅಂತ. ನೋಡಿದ್ರಲ್ಲ, ನಮಗೆ ನೀರು ಕುಡಿಯೋವಾಗೆಲ್ಲ ಇದನ್ನು ಕುಡಿದ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಕೆ ಬಿಡ್ತಾಯಿದ್ದೀನಿ. ನೋಡಿ,
ಒಂದು 10 ನಿಮಿಷದ ನಂತರ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇವಾಗ ಇದನ್ನು ಒಂದು ಗ್ಲಾಸಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ ಅಥವಾ ಹನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕುಡಿಯೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮಗೆ ನೀರು ಕುಡಿಬೇಕಾದಾಗೆಲ್ಲ ಈ ನೀರನ್ನು ಕುಡಿದ್ರೆ ಸಾಕಾಗುತ್ತೆ. ಬೇಗನೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬಹುದು. ನೋಡಿದ್ರಲ್ಲ, ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗಿದೆ. ಇವಾಗ ನಾವು ಇದನ್ನು ಕೂಡ ಫ್ರಿಜ್ಜಿಗೆ ಅಥವಾ ಆಚೆ ಕೂಡ ಕೊಂಡು ನಾವು ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ಫುಲ್ಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಸ್ಕಿನ್ನು ಕೂಡ ತುಂಬಾ ಸಾಫ್ಟಾಗಿ ಆಗುತ್ತೆ. ಹಾಗೆ ನಮಗೆ ಸ್ಕಿನ್ ಮೇಲೆ ಯಾವುದೇ ಥರ ರ್ಯಾಷಸ್ಸು ಕೂಡ ಇರಲ್ಲ. ಈ ಡ್ರಿಂಕ್ ಕುಡಿಯೋದ್ರಿಂದ ಬೇಗನೆ ಸಣ್ಣ ಆಗ್ಬೋದು, ವೆಯ್ಟ್ ಲಾಸ್ ಮಾಡ್ಕೋಬೋದು. ನೋಡಿ ರೆಡಿಯಾಗಿದೆ. ಮತ್ತೊಂದು ಕಡೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ, ತಣ್ಣಗಾದ ನಂತರ ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ ಕಂಪ್ಲೀಟಾಗಿ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಒಂದು ಸೈಡಿಗೆ ಇಡೋಣ. ಇಟ್ಬಿಟ್ಟು 2 ಕಪ್ಪನ್ನು ಅಥವಾ 2 ಗ್ಲಾಸನ್ನು ತಗೊಂಡು ಚಿಯಾ ಸೀಡ್ಸ್ ಏನು ನೆನೆಸ್ಕೊಂಡಿದ್ವಲ್ಲ ಅದನ್ನು ಒಂದೊಂದು ಚಮಚ ಸೇರಿಸ್ಕೊಳ್ಳೋಣ. ಇದಕ್ಕೊಂದು 2 ಚಮಚ, ಅದಕ್ಕೊಂದು 2 ಚಮಚ ನೀವು ನೋಡಿಕೊಂಡು ಸೇರಿಸ್ಕೋಬೋದು. ಏಕೆಂದರೆ ಬಿಸಿಲು ಜಾಸ್ತಿ ಇದ್ದರೆ ಇದನ್ನು ಕುಡಿಯೋದ್ರಿಂದ ಬೇಗನೆ ನಮ್ಮ ಬಾಡಿ ತಂಪಾಗುತ್ತೆ. ಹಾಗಾಗಿ ನಾವಿರೋ ಕಡೆ ತುಂಬಾ ಬಿಸಿಲಿದೆ, ಹಾಗಾಗಿ ನಾನು ಡೈಲಿ ಇದನ್ನು ಕುಡಿತಾ ಇರ್ತೀನಿ. ಮತ್ತು ಒಂದೊಂದು ಚಮಚ ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ಅದನ್ನು ಚಿಯಾ ಸೀಡ್ಸ್ ಮೇಲೆ ಒಂದೊಂದು ಚಮಚ ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದ್ರ ಮೇಲೆ ನಾವು ಏನು ಮಾಡ್ಕೊಂಡಿದ್ವಿ, ಸಬ್ಬಕ್ಕಿ, ಶಾವಿಗೆ ಮತ್ತು ಹಾಲನ್ನು ಕುದಿಸ್ಕೊಂಡಿದ್ವಲ್ಲ, ಬೆಲ್ಲ, ಇದನ್ನು ಕೂಡ ಚೆನ್ನಾಗಿ ಕೋಲ್ಡ್ ಆಗಿದೆಯಲ್ಲ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದ್ರ ಮೇಲೆ ನಾವು ಸ್ವಲ್ಪ ಆಪಲ್ ಪೀಸಸನ್ನು ಸೇರಿಸ್ಕೊಳ್ಳೋಣ. ನಮಗೆ ಇದೇ ಫ್ರೂಟ್ಸ್ ಅಂತ ಏನಿಲ್ಲ, ನಿಮಗೆ ಯಾವುದು ಬೇಕೋ ಅದು, ಮಾವಿನ ಹಣ್ಣು, ಹಾಗೆ ಬಾಳೆಹಣ್ಣು, ನಿಮಗೆ ಎಲ್ಲ ಥರ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು. ನನಗೆ ಏನೇನು ಅವೈಲಬಲ್ ಇದೋ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಅದರ ಮೇಲೆ ಮತ್ತೆ ನಾನು ಸ್ವಲ್ಪ ಈ ಸಬ್ಬಕ್ಕಿ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದ್ರ ಮೇಲೆ ಗ್ರೇಪ್ಸನ್ನು ಸಣ್ಣದಾಗಿ ಕಟ್ ಮಾಡಿದ್ದೆ, ದ್ರಾಕ್ಷಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೆ ಒಂದು ರೌಂಡು ನಾವು ಈ ಸಬ್ಬಕ್ಕಿ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಸಬ್ಬಕ್ಕಿ ಮಿಶ್ರಣವನ್ನು ನಾನು ಯಾಕೆಂದರೆ ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಹೀಟ್ ಆಗಿಬಿಟ್ಟಿದೆ ನನ್ನ ಮಕ್ಕಳಿಗೆ, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಸ್ವಲ್ಪ ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಸೇರಿಸ್ಕೋಬೋದು. ಕಸ್ಟರ್ಡ್ ಮಿಲ್ಕನ್ನು, ಇದ್ರ ಮೇಲೆ ದಾಳಂಬ್ರಿ ಮತ್ತು ಆಪಲನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಐಸ್ ಕ್ರೀಮನ್ನು ಸೇರಿಸ್ಕೊಳ್ಳೋಣ. ಐಸ್ ಕ್ರೀಮ್ ನಾನಿಲ್ಲಿ ಅಂಗಡಿಯಲ್ಲೇ ತಂದಿರೋದನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ್ದು ಮನೆಯಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ, ಇವಾಗ ಇದ್ರ ಮೇಲೆ ಸ್ವಲ್ಪ ನಾನು ದಾಳಂಬ್ರಿ ಪೀಸಸನ್ನು ಸೇರಿಸ್ಕೊತಾ ಇದ್ದೀನಿ. ದಾಳಂಬ್ರಿ ಸೀಡ್ಸು, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಪೀಸಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಫ್ರೂಟಿಯನ್ನು ಸೇರಿಸ್ಕೋಬೋದು ಅಥವಾ ಚೆರಿ ಫ್ರೂಟನ್ನು ಕೂಡ ಸೇರಿಸ್ಕೋಬೋದು. ಅದನ್ನು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತಪ್ಪದೆ ನೀವು ಟ್ರೈ ಮಾಡಿ. ಬಿಸಿಲಲ್ಲಿ ಬಂದಾಗ ತುಂಬಾ ಚೆನ್ನಾಗಿರುವ ಒಂದು ಕಸ್ಟರ್ಡ್ ಮಿಲ್ಕ್ ಫ್ರೂಟು ತುಂಬಾ ಟೇಸ್ಟಿಯಾಗಿ ಬಂದಿದೆ. ತಪ್ಪದೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಪ್ಲೀಸ್ ಲೈಕ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಮಿಲ್ಕ್ ಕಸ್ಟರ್ಡ್ ಫ್ರೂಟು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ನಾನು ಎಲ್ಲ ರೆಡಿ ಮಾಡಿ ಒಂದು ಸಲ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಗಟ್ಟಿ ಇಲ್ಲ, ತುಂಬ ನೀರಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಿಮ್ಗೆ ಇದಕ್ಕೆ ಬೇಕಂದರೆ ಗುಲ್ಕನ್ನು ಕೂಡ ಸೇರಿಸ್ಕೋಬೋದು, ಸಿಕ್ಕಿದ್ರೆ. ಹಂಗೆ ಫ್ರೂಟಿ ಕೂಡ ಸೇರಿಸ್ಕೋಬೋದು. ನೋಡಿ, ನಾನು ರೆಡಿ ಮಾಡಿಕ್ಕಿದ್ದೀನಿ. ನನ್ನ ಮಗ ಸಣ್ಣ ಮಗ ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ನಾನು ಕೊಡೋಕ್ಕೂ ಮುಂಚೆನೇ ಅವನಿಗೆ ತುಂಬಾ ಇಷ್ಟ. ಈ ಥರ ಡಿಫ್ರೆಂಟ್ ಆಗಿರೋದೆಲ್ಲ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ ಅಂತೂ ಅವ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ.